ಇಲ್ಲಿವರೆಗೂ ಯಾವ ಥರ ರಾಜು ಇದ್ದೆ, ಇಮ್ಮಿಡಿಯೇಟಾಗಿ ಯಾವ ಥರ ಎಲ್ಲ ಟ್ರೈಲರ್ ನೋಡಿದ್ರಿ ಅಂತ. ಸೊ ಇದೆಲ್ಲ ನಮ್ಮ ಕತೆ ನಮ್ಮದಾದ್ರೂ ಎಫರ್ಟ್ ನಮ್ಮ ಡೈರೆಕ್ಟ್ರ್ ಹೇಳಿ ಎಲ್ಲ ಮಾಡಿಸಿ, ಆ ಡೈರೆಕ್ಟ್ರಿಗೆ ಅಷ್ಟೇ ತರಲೇ ನಾವು ತೊಂದರೆ ಕೊಟ್ಟಿದ್ದೀವಿ. ಯಾವಾಗ ಟ್ರೈಲರ್ ಮಾಡ್ತೀರಿ, ಹೇಗೆ ಮಾಡ್ತೀರಾ ಅಂತ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ನನಗೂ ಸರ್ಪ್ರೈಸ್ ಆಗಿತ್ತು ಟ್ರೈಲರ್ ಹೇಗೆ ಮಾಡ್ತಾರೆ ಅಂತ. ತುಂಬ ಚೆನ್ನಾಗಿ ಮಾಡಿ ಎಲ್ಲ ನನ್ನ ಟೆಕ್ನಿಷಿಯನ್ ಟೀಮ್ಗೆ ಹಾಗೆ ನನ್ನ ಡೈರೆಕ್ಷನ್ ಟೀಮಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ಕೇಳಿ ಬೇಕು ನೋಡಿ, ಈಗ ಗುಲ್ಕನ್ ಅಂತ ಹೆಸರಿಟ್ಟಿದ್ದೀನಿ, ಯಾಕೆ ನಗ್ತಾ ಇದ್ರಿ ನೀವು? ಅದೇ ಏನೋ ಗುಲ್ಕನ್ ಸರ್ಪ್ರೈಸ್ ಆಗಿ ಹೇಳ್ತೀನಿ ಅಂತ ಹೇಳಿದ್ರು. ಸೊ ಇದು ಸ್ಟೇಜ್ ಮೇಲೆ ನೀವು ಡೈರೆಕ್ಟರ್ಗೆ ತೊಂದರೆ ಕೊಟ್ಟಿದ್ದೀನಿ ಅಂತ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಗುರು. ತುಂಬ ತೊಂದರೆ ಕೊಟ್ಟಿದ್ದೀನಿ, ಅದೇ ತುಂಬ ದೊಡ್ಡ ಹೃದಯ, ಥ್ಯಾಂಕ್ ಯು. ಅದು ಅಷ್ಟು ತೊಂದರೆ ಕೊಟ್ಟಿದ್ದೀವಿ, ಒಳ್ಳೆ ಟ್ರೈಲರ್ ಮಾಡಿದಿರಿ ಅಂತ ಅಂದ್ಕೊಂಡಿದ್ದೀನಿ. ಫುಲ್ ಒಂದು ಮಾಸ್ ಪ್ಯಾಕೇಜಲ್ಲಿ ನನ್ನ ತೋರಿಸಿದ್ದೀರಾ. ಸೊ ನಾನು ಆ ಥರದ್ದು ನಾನು ತೋರಿಸ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಫೈಟ್ ಮಾಡಿ ಅಂತ ಪ್ರೆಷರ್ ಹಾಕಿದ್ರು ಅವರು ಮತ್ತು ನಮ್ಮ ಪ್ರೊಡ್ಯೂಸರ್ಸು. ಸೊ ಇದೊಂದು ಎಲ್ಲ ಹಳ್ಳೀಲಿ ಎಲ್ಲ ನನ್ನಂಥ ಒಬ್ಬ ಮಿಡಲ್ ಕ್ಲಾಸ್ ಬಡವರು ಹುಡುಗರು ಜೀವನದಲ್ಲಿ ನಡೆಯೋಂಥ ಕಥೆನ ಈ ಥರ ಒಂದು ಎಲ್ಲ ಪ್ಯಾಕೇಜಲ್ಲಿ ಮಾಡಿ ತೋರಿಸಿದ್ದೀವಿ. ಸೊ ಇನ್ನು ನೀವು, ಯಾಕೆಂದರೆ ನಾವು ಪ್ರಮೋಟ್ ಮಾಡ್ತೀವಿ ಫೆಬ್ರವರಿ 14ಕ್ಕೆ ರಾಜು ಜೇಮ್ಸ್ ಬಾಂಡ್ ರಾಜ್ಯಾದ್ಯಂತ ತೆರೆ ಕಾಣುತ್ತೆ. ಸೊ ಇನ್ನು ನೀವು ಸಪೋರ್ಟ್ ಮಾಡಬೇಕು. ಮೂವಿ ಹೇಗಿದೆ ಅಂತ ನೋಡಿ ಜನಗಳಿಗೆ ತಲುಪಿಸೋ ಜವಾಬ್ದಾರಿ ನಿಮ್ಮದು. ಸೊ ರಾಜು ಜೇಮ್ಸ್ ಬಾಂಡ್ ಫೆಬ್ರವರಿ 14 ಬರುತ್ತೆ, ದಯವಿಟ್ಟು ಎಲ್ಲ ನೋಡಿ ಅಂತ ಈ ಮುಖಾಂತರ ಕೇಳ್ಕೊತೀನಿ. ಸೊ ಗುಲ್ಕನ್ ಅಂತ ಯಾಕೆ ಕರೆದ್ರಿ ನನ್ನ? ಅಲ್ಲ, ಈಗ ಸ್ಯಾಂಡಲ್ವುಡ್ ಅಲ್ಲಿ ದೂತ್ ಪೇಡ ಇದ್ದಾರೆ, ಚಾಕ್ಲೇಟ್ ಬಾಯ್ ಇದ್ದಾರೆ, ಈಗ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಸರ್ ಇದ್ರು, ಹಾಗೆ ನೀವು ಸ್ಯಾಂಡಲ್ವುಡ್ ಗುಲ್ಕನ್ ಅಂತ ನೋಡಿದ್ರೆ ಗುಲ್ಕನ್ನಿಗೂ ನನಗೂ ಏನು ಅಂತ ನಾನು ಸ್ವೀಟ್ ಬಾಯ್ ಅಂತ, ಸ್ವೀಟ್ ಬಾಯ್ ಫಸ್ಟ್ ರ್ಯಾಂಕ್ ರಾಜು. ಸುಮಾರು ಸ್ವೀಟ್ಗಳಿದೆಯಲ್ಲ, ಅದ್ರಲ್ಲಿ ಗುಲ್ಕನ್ ನಿಮ್ದೊಂದು. ಗುಲ್ಕನ್ ನೋಡಿ, ಯಾರು ಅಲ್ಲ, ನೀವು ಫಸ್ಟೇ ಹೇಳಿದ್ರೆ ನಿಮ್ಗೊಂದು ಸರ್ಪ್ರೈಸ್ ಇದೆ ಅಂತ, ಏನು ಅಂತ ಯೋಚನೆ ಮಾಡ್ತಾ ಇದ್ದೆ. ಥ್ಯಾಂಕ್ ಯು ಸೊ ಮಚ್. ನಿಮ್ಗೆ ಗುಲ್ಕನ್ ಕೊಟ್ಕೊಳಿಸ್ತೀನಿ. ಥ್ಯಾಂಕ್ ಯು. ಎಸ್, ಬನ್ನಿ ಗುರುನಂದನ್. ಈಗ ನೀವು ಬಹಳಷ್ಟು ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದೀರಾ. ನೀವು ಮಾಡಿರುವಂತಹ ಬೇರೆ ಸಿನಿಮಾಗಳಿಗೂ ರಾಜು ಜೇಮ್ಸ್ ಬಾಂಡ್ ಸಿನಿಮಾಗೂ ಏನು ವ್ಯತ್ಯಾಸ ಆಯಿತು? ಶೂಟಿಂಗ್ ವೈಸ್ ಆಗಿರಬಹುದು, ಎಕ್ಸಿಕ್ಯೂಷನ್ ವೈಸ್ ಆಗಿರಬಹುದು, ನಿಮಗೆ ನೀವು ಕಂಡಂತಹ ಡಿಫ್ರೆನ್ಸಸ್ ಏನು? ನನಗೆ ಯಾವುದೇ ಚಿತ್ರ ಮಾಡೋತ್ತಿಗೆ ನನಗಿಂತಲೂ ಚಿತ್ರ ಹೀರೋ, ಕತೆ ಹೀರೋ ಆಗಿರಬೇಕು. ಸೊ ನಾನು ಫಸ್ಟ್ ರ್ಯಾಂಕ್ ರಾಜು ಮಾಡಿದಾಗ ಅದೊಂಥರ ಬೇರೆ ಥರ ಕೊಟ್ಟೆ. ಅವೆಲ್ಲ ಮೀರಿ ಏನಾದರೂ ಮಾಡಬೇಕು ಅಂದಾಗ ಈ ಥಾಟ್ ಸಿಕ್ತು. ಒಂದು ಹಳ್ಳಿ ಮಿಡಲ್ ಕ್ಲಾಸ್ ಒಬ್ಬ ಬಡವರು ಹುಡುಗನ ಜೀವನದಲ್ಲಿ ನಡೆಯುವಂಥ ಕತೆಗೆ ಇನ್ನೇನೇನೋ ಎಲ್ಲ ಎಲಿಮೆಂಟ್ಸ್ನ ತುಂಬಿ ಒಂದು ಕತೆ ಸ್ಕ್ರೀನ್ ಪ್ಲೇ ಮಾಡ್ಕೊಬಂದರು. ಅದಾದ ತಕ್ಷಣ ಲಂಡನ್ನಲ್ಲಿ ಶೂಟಿಂಗ್ ಮಾಡೋಕ್ಕೆ ತುಂಬ ನಮ್ಮ ಎಲ್ಲದಕ್ಕೂ ಪ್ರೊಡ್ಯೂಸರ್ ಸಪೋರ್ಟ್. ಯಾಕೆಂದರೆ ಕತೆ ನಾನು ಮಾಡಿಸ್ಬೋದು, ಎಲ್ಲ ಮಾಡ್ಬೋದು, ಪ್ರೊಡ್ಯೂಸರ್ ಹೋಗ್ಬೇಕಲ್ಲ. ಲಂಡನಿಗೆ ಹೋಗೋಣ, ಅಲ್ಲಿಗೆ ಹೋಗೋಣ, ಫೈಟ್ ಮಾಡೋಣ, 2 ಫೈಟ್ ಮಾಡಿ ಅಂತ ಅವರೇ ಫೈಟ್ ನನ್ನ ಹತ್ರ ಮಾಡಿಸ್ತೀರಾ ಅಂತ, ನೀನು ಮಾಡಬೇಕು ಅಂತ ಹೇಳಿ 1 ಮಂತ್ ನನ್ನ ಹತ್ರ ಟ್ರೈನಿಂಗ್ ಮಾಡಿಸಿ ಫೈಟ್ ಮಾಡಿಸಿದ್ರು. ಆ ಥರ ಒಂದು ಹೊಸ ರಾಜುನ ಬೇರೆ ಥರ ತೋರಿಸಿದರೆ ಅದೆಲ್ಲದಕ್ಕಿಂತ ನಾನು ಅಣ್ಣವರ ದೊಡ್ಡ ಅಭಿಮಾನಿ. ಅಣ್ಣವ್ರಕ್ಕಿಂತ ಅಪ್ಪು ಸರ್ದು ನಾನು ದೊಡ್ಡ ಅಭಿಮಾನಿ. ಅಪ್ಪು ಸರ್ ನನ್ನ ಪ್ರತಿ ವರ್ಷದಿಂದ ಪ್ರತಿ ಟೈಮಲ್ಲಿ ಅವ್ರ ಜೊತೆ ನೋಡಿ ನನ್ನ ಯಾಕೆ ನೋಡಿ ಈ ಫಿಲ್ಮ್ ನೀವೇ ಹೇಳಿದಾಗೆ ಹೆಸರಲ್ಲಿ ಫುಲ್ ಅಣ್ಣವರು ಅಪ್ಪು ಸರ್ ಇಬ್ಬರು ಇದ್ದಾರೆ. ಸೊ ಅವ್ರು ಯಾವಾಗಲೂ ನನ್ನ ಜೊತೆನೇ ಇರ್ತಾರೆ ಅಂದ್ಕೊಂಡಿದ್ದೀನಿ. ಅವ್ರ ಆಶೀರ್ವಾದ ನನಗೆ ಬೇಕು. ಸೊ ಅವ್ರನ್ನ ಹೋಲಿಸ್ಕೊಳ್ತಾರೆ, ಅವ್ರನ್ನ ಆಶೀರ್ವಾದದಿಂದ ಈ ಪಿಕ್ಚರ್ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗುಲ್ಕನ್ ಬೆಣ್ಣೆ. ಓಕೆ, ಯಾರ್ದಾದ್ರೂ ಏನಾದರೂ ಪ್ರಶ್ನೆ ಇದೆಯಾ? ನಾವು ಚಿಕ್ಕ ವಯಸ್ಸಿಂದ ಟಾಮ್ ಅಂಡ್ ಜೆರಿ ಶೋನ ನೋಡ್ಕೊಂಡು ಬೆಳೆದಿರೋರು. ಈಗ ಈ ಸಿನಿಮಾದ ಟ್ರೈಲರ್ ನೋಡಿದಾಗ ನಮಗೆ ನಿಮ್ಮ ಮತ್ತೆ ರವಿಶಂಕರ್ ಸರ್ ಅದೊಂದು ಕೆಮಿಸ್ಟ್ರಿ ಏನಿದೆ, ಅದೊಂಥರ ಟಾಮ್ ಅಂಡ್ ಜೆರಿ ತರ ಅದೇ ಥರನೇ ಇದೆ. ಸೆಕೆಂಡ್ ಹಾಫಲ್ಲಿ ಫುಲ್ ರವಿಶಂಕರ್ ಸರ್ಗೂ ನನ್ನ ಮಧ್ಯೆ ನಡೆಯುವಂಥ ಒಂದು ಹೇಗಿರುತ್ತೆ ಕಾನ್ವರ್ಸೇಷನ್, ಅದನ್ನೇ ಒಂದು ಚಿತ್ರಕಥೆಯಲ್ಲಿ ಎಂಡ್ ಆಗುತ್ತೆ. ಇನ್ನೇನು ಫುಲ್ ಕತೆ ಹೇಳಕ್ಕೆ ಹೋಗಲ್ಲ. ಸೊ ಟ್ರೈಲರಲ್ಲೆಲ್ಲ ತೋರಿಸಿದ್ದೀವಿ. ಸೊ 14th ಫೆಬ್ರವರಿ ರಾಜು ಜೇಮ್ಸ್ ಬಾಂಡ್ ತೆರೆ ಮೇಲೆ ಬರ್ತಾ ಇದೆ. ಎಲ್ಲ ನೋಡಿ, ಮತ್ತು ಹಿಂದೆ ಹೇಗೆ ನಂಗೆ ಸಪೋರ್ಟ್ ಮಾಡಿದ್ರಿ ಅದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಈಗ ಒಂದೇ ಒಂದು ರಿಕ್ವೆಸ್ಟ್, ಪಂಚ್ ಡೈಲಾಗ್ನ ಇಲ್ಲಿ ನಮ್ಮ ಸ್ಟೇಜ್ ಮೇಲೆ ಹೇಳಿದ್ರೆ ಚೆನ್ನಾಗಿರುತ್ತೆ. ಒಂದೇ ಒಂದು ನಿಮ್ಮ ಫೇವ್ರೆಟ್ ಡೈಲಾಗ್ ಯಾವುದಾದ್ರು? ನಾನು ಇನ್ನೂ ಫಸ್ಟ್ ರ್ಯಾಂಕ್ ರಾಜು ಅಂದ್ಕೊಂಡಿದ್ಯಾ? ಮೈ ನೇಮ್ ಇಸ್ ಬಾಂಡ್, ರಾಜು ಜೇಮ್ಸ್ ಬಾಂಡ್. ಲವ್ಲಿ. ಥ್ಯಾಂಕ್ ಯು. ಲವ್ಲಿ ರಾಜ್. ಮೈ ನೇಮ್ ಇಸ್ ರಾಜ್, ಗುಲ್ಕನ್ ರಾಜ್. ಇಷ್ಟು ದಿನ ಫೆಬ್ರವರಿ 14th ಎಲ್ಲೋ ಇದೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇನ್ನೊಂದು 2 ವಾರದಲ್ಲೇ ಇದೆ ಅಂತ ಅದೊಂಥರ ಈಗ ಸ್ವಲ್ಪ ಎಕ್ಸೈಟ್ಮೆಂಟ್, ಒಂಥರ ಆ್ಯಂಕ್ಸಿಯಸ್ ಆಗಿದ್ದೀನಿ. ಇದು ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮೋಕ್ಷೇಂದ್ರ ಸರ್ ಆ್ಯಂಡ್ ಮನು ಸರ್, ಕೆಂಗೇರಿ ಬಸವರಾಜ್ ಅವ್ರು ಮಾಡ್ದಂಗೆ ಮಾಡಿಬಿಟ್ಟು ದಯವಿಟ್ಟು ಆ ಫೋಟೋ ಒಂದು ಕೊಟ್ಬಿಡಿ ಸರ್. ಸೊ ನೋಡಿದ್ದೀರಾ ಅಂದರೆ ಫಸ್ಟ್ ರ್ಯಾಂಕ್ ರಾಜು ಯಾವ ಥರ ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ದಾರೆ, ಏನು ಅವ್ರ ಕ್ಯಾರೆಕ್ಟರೇಷನ್ ಅನ್ನೋದೆಲ್ಲ ಒಂದು ಮಟ್ಟಕ್ಕೆ ನಿಮಗೆ ಐಡಿಯಾ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲ, ನಾವು ನಮ್ಮ ಕೆಲಸ ತೋರಿಸಿದ್ದೀವಿ. ಸೊ ಈಗ ನೀವೇನಾದ್ರು ಮಾತಾಡೋಣ ಅಂದರೆ ಒಂದು ಚರ್ಚೆ ಮಾಡೋಣ ಬೇಕಿದೆ. ಆ್ಯಂಡ್ ಮೊದಲನೇದಾಗಿ ನಾನು ಎಲ್ಲ ಸ್ಟೇಜಲ್ಲೂ ಹೇಳೋ ಥರ ಮರ್ತುಬಿಟ್ರೆ ಕಷ್ಟ. ಆಮೇಲೆ
ಸೊ ಎ ಬಿಗ್ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಟು ನನ್ನ ಟೆಕ್ನಿಕಲ್ ಟೀಮ್. ಯಾಕೆಂದರೆ ತುಂಬ ಒಂದು ಟೈಟ್ ಸಿಚುವೇಷನಲ್ಲಿ ಕೆಲಸಗಳು ನಡೀತಾ ಇದೆ. ಸೊ ಇದ್ರ ನಡುವೆನೂ ನಾನು ಫೋನ್ ಮಾಡಿದಾಗೆಲ್ಲ ರೌಂಡ್ ದ ಕ್ಲಾಕ್ ಅವೈಲೇಬಲ್ ಇದ್ದು, ನನ್ನ ಆಬ್ಸೆನ್ಸಲ್ಲೂ ಕೂಡ ಅವರು ಟೆಕ್ನಿಕಲ್ ಥಿಂಗ್ಸ್ನ ಫಾಲೋ ಅಪ್ ಮಾಡಿ ಎಲ್ಲನೂ ಆನ್ ಪ್ಲೇಸಲ್ಲಿ ಇರೋ ಥರ ನೋಡ್ಕೊತಾ ಇದೆ ನನ್ನ ಟೆಕ್ನಿಕಲ್ ಟೀಮ್. ಸೊ ಅವ್ರಿಗೆ ಈ ಮುಖಾಂತರ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ನಮ್ಮ ಸಿನಿಮಾ ಎಡಿಟರು ಅಮಿತ್, ಪಾಪ ಅವ್ರ ತಾಯಿಗೇನೋ ಹುಷಾರಿಲ್ಲ ಅಂತ ಅವ್ರು ಬಂದಿಲ್ಲ. ಅವರು ಆ್ಯಕ್ಚುಲಿ ನಿನ್ನೆ ಮಿಡ್ ನೈಟ್ ತನಕನೂ ಕೆಲಸ ಮಾಡಿದ್ದಾರೆ, ಅದೊಂದು. ಆಮೇಲೆ ಲಾಸ್ಟು ನಮ್ಮ ಕಣ್ಮಣಿ ಸಾಂಗ್ ರಿಲೀಸ್ ಆದಾಗ ಒಬ್ಬರನ್ನ ಹೇಳಿದ್ದೆ, ಗೌತಮ್ ಅಂತ. ಅವರು ಈ ಟ್ರೇಲರು ಇಷ್ಟು ಮಟ್ಟಿಗೆ ಚೆನ್ನಾಗಿ ಬರೋದಕ್ಕೆ ಅದರದ್ದು VFX ಮತ್ತು ಟೆಕ್ಸ್ಟಿಂಗ್, ಅದರದ್ದು ಪ್ಯಾಕೇಜಿಂಗ್ ಎಲ್ಲ ಅವರು ಗೌತಮ್ ಜೆ ಅಂತ ನಮ್ಮ ಸತ್ಯ ಪಿಕ್ಚರ್ಸ್ ಟೆಕ್ನಿಷಿಯನ್ ಅವ್ರು ಮಾಡಿದ್ದು. ಬೆಳಗ್ಗೆ 4:15 ತನಕ ಮಾಡಿದ್ದಾರೆ ಪಾಪ. ಬೆಳಗ್ಗೆ 4:15 ಮಾಡಿ ಒಂದು 5:15 ನಾವು ಬೆಳಗ್ಗೆ ಇದನ್ನು ಔಟ್ಪುಟ್ ತೆಗೆದಾಗ. ಸೊ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಟೆಕ್ನಿಕಲ್ ಟೀಮ್. ಥ್ಯಾಂಕ್ ಯು ಸೋ ಮಚ್ ಈ ಮುಖಾಂತರ ಹೇಳೋಕ್ಕೆ. ಆ್ಯಂಡ್ ನಿಮಗೆ ಇಡೀ ಸಿನಿಮಾದ ಸಾಂಗ್ ತೋರಿಸಿದ್ವಿ, ಇಷ್ಟು ದಿನ ಟ್ರೈಲರ್ ತೋರಿಸಿದ್ದೀವಿ. ಈ ಪ್ಯಾಕೇಜಿಂಗಲ್ಲೇ ಅದು ಮುರಳಿ ಸರ್ ಹೇಳ್ದಂಗೆ ಪ್ರೊಡ್ಯೂಸರ್ಸ್ ಎಫರ್ಟು ನಿಮಗೆ ಎದ್ದು ಕಾಣುತ್ತೆ ಸ್ಕ್ರೀನಲ್ಲಿ. ಸೊ ಎಲ್ಲೂ ಕಾಂಪ್ರಮೈಸ್ ಆಗದೆ, ಸರ್ ಇದನ್ನು ನಾವು ಪೇಪರ್ ಮೇಲೆ ಏನಿತ್ತು ಅದನ್ನು ಸ್ಕ್ರೀನ್ ಮೇಲೆ ತರೋದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೃದುಲಾ, ಈಗ ನೀವು ಮಾತಾಡಬೇಕೀಗ ಫುಲ್. ಈಗ ನೀವು ತುಂಬ ಈಗ ಏನಂದರೆ ಎಲ್ಲರಿಗೂ ಗೊತ್ತಾಗಿದೆ ನಿಮ್ಮ ಕ್ಯಾರೆಕ್ಟರ್ ಏನು ಅಂತ. ಅದು ನಿಮ್ಮ ಬಾಯಾರೇ ಕೇಳಲಿ ಎಲ್ಲರೂ. ಸೊ ಇನ್ನು ಮಿಕ್ಕಿದೆಲ್ಲ ಇನ್ನು ಅಫ್ಕೋರ್ಸ್ ಹೀರೋ ಮಾತಾಡ್ತಾರೆ. ಬಹಳಷ್ಟು ಪಂಚ್ ಡೈಲಾಗ್ಗಳಿದೆ ಸರ್ ಇಲ್ಲಿ ಸಿನಿಮಾದ ಟ್ರೈಲರಲ್ಲಿ ನಾವು ನೋಡಿದ್ದು. ಈ ಡೈಲಾಗ್ಸ್ ಎಲ್ಲ ನೀವು ಬರ್ದಿದ್ದ ಅಥವಾ ಡೈಲಾಗ್ ರೈಟ್ರೇ ಬರ್ದಿದ್ದ ಅವ್ರ ಓನ್ ಆಗಿ? ಇಲ್ಲ, ಫಸ್ಟ್ ಪ್ರತಿ ನಾನೊಬ್ಬನೇ ಅಂತಲ್ಲ, ನನ್ನ ಪ್ರಕಾರ ಪ್ರತಿ ಡೈರೆಕ್ಟರ್ ಒಂದು ಫಸ್ಟ್ ಡ್ರಾಫ್ಟ್ ಅಂತ ಏನಿರುತ್ತಲ್ಲ ಅದು ಡೈರೆಕ್ಟ್ರೇ ಮಾಡಿರ್ತಾರೆ. ಬಟ್ ಅದೊಂದು ಪ್ಯಾಕೇಜಿಂಗ್ ಏನಿರುತ್ತಲ್ಲ ಅದೊಂದು ಪ್ರಾಪರ್ ರೈಟರ್ ಮಾಡಿರ್ತಾರೆ. ಸೊ ಈ ಡೈಲಾಗ್ ಎಲ್ಲ ಬರ್ತಿದ್ದು ಜಗದೀಶ್ ನಡನಹಳ್ಳಿ ಅಂತ. ಬಟ್ ಇದರಲ್ಲಿ ಒಂದು ಕ್ರೆಡಿಟ್ ನಾನು ತಗೊಳ್ಳೋಕೆ ಇಷ್ಟಪಡ್ತೀನಿ. ಕೆಲವೊಂದು ಸಲ ಹೃದಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಲಿವರ್ ಹಾಳು ಮಾಡ್ಕೊಳ್ಳೋದು ಒಳ್ಳೇದು, ಅದು ನಾನು ಬರ್ತಿದ್ದೆ. ನಾನು ಅನ್ಕೊಂಡೆ, ಅದಕ್ಕೆ ಕೇಳಿದ್ದು ಸರ್ ನಾನು ಈ ಪ್ರಶ್ನೆ. ಇನ್ನು ಹೋಗಿಲ್ಲ ಸರ್ ಅಲ್ಲಿ. ಮೀಡಿಯಾದವ್ರು ಏನಾದರೂ ಕ್ವೆಶನ್ಸ್ನ ಕೇಳೋ ಹಾಗಿದ್ರೆ ಕೇಳಬಹುದು ಟ್ರೈಲರ್ ಬಗ್ಗೆ. ಆಮೇಲೆ ಇನ್ನೊಂದು, ಈ ನಮ್ಮ ಫಸ್ಟ್ ಸಾಂಗ್ ತೋರಿಸಿದ್ವಲ್ಲ, ಆ ಸಾಂಗ್ ಎಂಡಲ್ಲಿ ಒಂದು ಹುಡುಗ ಇದ್ರಲ್ಲಿ ಬರ್ತಾರೆ, ಅದಕ್ಕೆ ಏನು ಕರೀತಾರೆ ಗೊತ್ತಿಲ್ಲ, ಏನು ಸರ್ ಅದು? ಸೆಗ್ವೆ. ಆ ಸೆಗ್ವೆ ಮೇಲೆ ನಡ್ಕೊಂಡೊಂದು ಹುಡುಗ ಬರಲ್ಲ, ಆ ಹುಡುಗನಿಂದನೇ ಈ ಕತೆ ಶುರು ಆಗೋದು ಸಿನಿಮಾದಲ್ಲಿ. ಆ ಹುಡುಗನಿಂದನೇ ರೌಂಡ್ ಆಫ್ ಆಗೋದು. ಆ್ಯಂಡ್ ಅವರು ಬೇರೆ ಯಾರೂ ಅಲ್ಲ, ನಮ್ಮ ಮಂಜು ಸರ್ ಎರಡನೇ ಮಗ ನಿಖಿಲ್ ಅಂತ ಹೇಳಿ. ಸೊ ಅದನ್ನು ಇನ್ನೊಂದ್ಸಲ ಸಾಂಗ್ ತೋರಿಸ್ತೀವಿ ನೋಡಿ ಆಮೇಲೆ. ಸೊ ಆ ಹುಡುಗನೇ ಈ ಕತೆ ಸ್ಟಾರ್ಟ್ ಮಾಡೋದು, ಆ ಹುಡುಗನಿಂದ ಕತೆ ಎಂಡ್ ಆಗೋದು. ಒಂದು ವೆರಿ ಇಂಪಾರ್ಟೆಂಟ್ ಒಂದು ವೈಟಲ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಇಲ್ಲಿದ್ದಾನಲ್ಲ, ಇದು ನಿಖಿಲ್ ಅಂತೇಳಿ. ಭಾಳ ಅವನು ಆ್ಯಕ್ಚುಲಿ UK ಆ್ಯಕ್ಸೆಂಟ್. ಅವ್ರಿಗೆ ಇಲ್ಲೆಲ್ಲ ಒಂಥರ ವಾತಾವರಣ ಭಯಂಕರ ಶೂಟಿಂಗ್ ವಾತಾವರಣ, ಗಾಬರಿ ಆಗ್ಬಿಟ್ಟಿದ್ದ ಪಾಪ ಹುಡುಗ. ಸರ್ ಅದಕ್ಕೆ ಒಂದು ಅದನ್ನು ಪ್ಯಾಚಪ್ ಮಾಡೋದಕ್ಕೆ ಅಂತೇಳಿ ಸ್ವಲ್ಪ ಸೂಟು ಬೂಟೆಲ್ಲ ಹಾಕ್ಸಿ ಸ್ಕೈ ವಾಕ್ ಮೇಲೆ ಕರೆಸಿ. ಪ್ರೊಡ್ಯೂಸರ್ ಒಬ್ಬ ಮಗ ಫ್ಯೂಚರ್ ಕಪಿಲ್ ದೇವ್ ಆದ್ರೆ ಇನ್ನೊಬ್ರು ಫ್ಯೂಚರ್ ಜೇಮ್ಸ್ ಬಾಂಡ್. ನಮಗೆ ಓದಾಗ ಗಾಬರಿ ಆಗ್ಬಿಟ್ಟಿತ್ತು. ಇದು ಒಂದು -3 -4. ಅವನು ಸ್ಲೀವ್ಲೆಸ್ ಬನಿಯನ್ನ ಒಂದು ಶಾರ್ಟ್ಸ್ ಹಾಕೊಂಡು ಓಡಾಡ್ತಿದ್ದಾನೆ. ನಾವು 28 ಸ್ವೆಟರ್ ಹಾಕೊಂಡ್ರು ನಡಕ್ತಾ ಇದೀವಿ. ಅವರೆಲ್ಲ ಜೆನ್ಸಿ ಕಿಡ್ಸ್ ಸರ್, ಅವ್ರು ಏನ್ ಮಾಡಿದ್ರು ಕೂಲ್ ಆಗಿರುತ್ತೆ. ಅದನ್ನೇ ಆ ಕೂಲ್ ಮುಂದೆ ನಾವು ಫೂಲ್ ಆಗ್ಬಿಡ್ತೀವಿ ಒಂದೊಂದ್ಸಲ. ನೋಡಿ, ಹೌದಾ? ಸೊ ಅವರ ಮೊಮ್ಮಗನ್ನ ನೋಡ್ಬೇಕಂತೆ ಒಂದ್ಸಲ. ಸೊ ದಯವಿಟ್ಟು ಇವರು ಅವ್ರ ಅಜ್ಜಿ ಆಸೆ ಒಂದು, ಅವ್ರಿಗೋಸ್ಕರ ಒಂದ್ಸಲ ಸಾಂಗ್ ಪ್ಲೇ ಮಾಡ್ಬಿಡಿ, ಆಮೇಲೆ ನಮ್ಮ ಗುರು ಅವರೆಲ್ಲ ಮಾತಾಡ್ತಾರೆ. ಹೌದಾ? ಸರಿ. ಎಸ್, ಓಕೆ. ಯಾರ್ದು ಏನು ಪ್ರಶ್ನೆ ಇಲ್ವಾ? ಓಕೆ, ಥ್ಯಾಂಕ್ ಯು ದೀಪಕ್ ಸರ್, ಅಂಡ್ ಆಲ್ ದ ವೆರಿ ಬೆಸ್ಟ್. ಟ್ರೈಲರ್ ತುಂಬಾ ಚೆನ್ನಾಗಿದೆ, ತುಂಬಾ ಪ್ರಾಮಿಸಿಂಗ್ ಆಗಿದೆ ಸಿನಿಮಾ ಅಂತ ಅನಿಸ್ತಿದೆ. ಸೊ ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಇದೇ ಫೆಬ್ರವರಿ 14ನೇ ತಾರೀಕು ರಾಜು ಜೇಮ್ಸ್ ಬಾಂಡ್ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಮಿಸ್ ಮಾಡದೆ ದಯವಿಟ್ಟು ಎಲ್ಲರೂ ಥಿಯೇಟರ್ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.